ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ನೋಡಿ, ಈಗ ರಾತ್ರಿ 1:52. ಕೆಲವೊಂದಷ್ಟು ಸಂದೇಶ ಯಾವ ರೀತಿ ಇರುತ್ತಂದರೆ, ಈ ಬ್ರಹ್ಮಾಂಡೀಯ ಪಯಣದಲ್ಲಿರೋರಿಗೆ ನಿದ್ದೆ ಕೂಡ ಮಾಡೋದಕ್ಕೆ ಅವಕಾಶ ಕೊಡುವುದಿಲ್ಲ. ಅದು ಯಾವಾಗ ಬ್ರಹ್ಮಾಂಡದ ಸಂಕೇತ ಬರುತ್ತೋ ಆಗ ಅದನ್ನು ಮುಟ್ಟಿಸ್ತಕ್ಕಂಥ ಜನರಿಗೆ ಮುಟ್ಟಿಸ್ಲೇಬೇಕಾದಂಥ ಜವಾಬ್ದಾರಿ ಸ್ಪಿರಿಚುವಲ್ ಜರ್ನಿ ಒಳಗೆ ಯಾರು ಇರ್ತಾರಲ್ಲ ಅವರಿಗೆ ಅದು ಸ್ವಾಭಾವಿಕವಾಗಿರುವಂಥದ್ದು. ಈ ಒಂದು ಸಂದೇಶ ಸುಮ್ಮನೆ ಯಾವುದೋ ಒಂದು ಸಾಮಾನ್ಯ ಸಂದೇಶದಂತಿಲ್ಲ. ಇದು ಅಮಾವಾಸ್ಯೆ, ಶ್ರಾವಣ ಅಮಾವಾಸ್ಯೆ ಆರಂಭ. ಇದರ ಮೂಲಕ ಸಾಕಷ್ಟು ಆತ್ಮಗಳು, ಪ್ಯೂರ್ ಸೋಲ್ಸ್, ಈ ಬ್ರಹ್ಮಾಂಡೀಯ ಪಯಣದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಕ್ಕೆ ತಯಾರಾಗಿರುವಂಥವು ಅವರಿಗೆ ಈ ಒಂದು ಸಂದೇಶ ಮುಟ್ಟಿಸಬೇಕಾಗಿರುವಂಥದ್ದು. ಯಾವ ರೀತಿ ವ್ಯಕ್ತಿತ್ವ ಇರುವಂಥವರು ಬ್ರಹ್ಮಾಂಡೀಯ ಈ ಪಯಣದಲ್ಲಿ ಮುನ್ನಡೆಯೋದಕ್ಕೆ ಸಾಧ್ಯ ಐತೆ ಅನ್ನೋದನ್ನು ಸಂಕೇತಗಳನ್ನು ಯೂನಿವರ್ಸ್ ಕೊಟ್ಟಿದೆ. ಅದರಲ್ಲಿ ನಾನು ಹೇಳ್ತೀನಿ, ಯಾಕಂದರೆ ನನಗಾದ ಅನುಭವ ಇದೆ. ಇದರೊಳಗೆ ನೀವು ಕೂಡ ಭಾಗಿಯಾಗಿರ್ಬೋದು. ಈ ಒಂದು ಶ್ರಾವಣ ಅಮಾವಾಸ್ಯೆಯಿಂದ ನೀವು ಬ್ರಹ್ಮಾಂಡೀಯ ಬ್ರಹ್ಮಾಂಡೀಯ ಈ ಪಯಣದೊಳಗೆ ನೀವು ಪಯಣಿಗರಾಗ್ರಿ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಒಂದು ಚಿಕ್ಕ ಸಮಸ್ಯೆ ಕೂಡ ನಿಮ್ಮನ್ನು ಎಷ್ಟೊಂದು ವಿಚಲಿತ ಮಾಡಿಬಿಡ್ತಿತ್ತು ಅಂತಂದ್ರೆ, ಅದನ್ನು ಯಾವ ರೀತಿ ಹೇಳಬೇಕು ಅಂತಂದ್ರೂ ಗೊತ್ತಾಗೋದಿಲ್ಲ. ಅಷ್ಟೊಂದು ವಿಚಲಿತ ಮಾಡಿಬಿಡ್ತಿತ್ತು ನಿಮ್ಮನ್ನು. ಅದು ತುಂಬ ಅದರ ಬಗ್ಗೆ ನೀವು ಯೋಚನೆ ಮಾಡಿ ಸಮಸ್ಯೆ ಬಂತು ಅಂತಂದ್ರೆ ಏನೋ ಒಂದು ದೊಡ್ಡ ಆಘಾತ ಬಂತು ಅನ್ನೋ ರೀತಿ ಒಳಗೆ ನೀವು ಜೀವನವನ್ನು ಮಾಡ್ತಾಯಿದ್ದೀರಿ ಮುಂಚೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ತುಂಬ ಬದಲಾಗಿಬಿಟ್ಟಿದೆ. ತುಂಬ ಬದಲಾಗಿಬಿಟ್ಟಿದೆ. ಆಗ ಪ್ರತಿಯೊಂದು ಸಮಸ್ಯೆದ ಹಿಂದೂ ನಿಮಗೆ ಕಾಣ್ತಿರೋದು ಒಂದೇ ಒಂದು ಭಯ. ಪ್ರತಿಯೊಂದು ಸಮಸ್ಯೆಯಿಂದ ನಿಮಗೆ ಕಾಣ್ತಾ ಇದ್ದಿದ್ದೇನಿತ್ತಂದ್ರೆ ಭಯ ಕಾಣ್ತಿತ್ತು. ಅದನ್ನು ಯೂನಿವರ್ಸ್ ಗಮನಿಸಿ ನೀವು ಈ ಬ್ರಹ್ಮಾಂಡೀಯ ಈ ಪಯಣಕ್ಕೆ ರೆಡಿ ಇರುವಂಥ ಶೂಲ್ ಅನ್ನೋದು ಯೂನಿವರ್ಸ್ ಯಾವಾಗ ಅದು ಗೊತ್ತಾಯ್ತಲ್ಲ, ಅವಾಗ ನಿಮಗೆ ಅದು ಒಂದು ಸಂಕೇತದ ಮೂಲಕ ಹೇಳ್ತು. ಭಯ ಅನ್ನೋದು ಸಮಸ್ಯೆ ಒಳಗಿಲ್ಲ, ಭಯ ನಿನ್ನೊಳಗದ. ಅಷ್ಟೇ ಹೇಳಿಲ್ಲ, ಆ ಭಯವನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ಸಹಿತ ನಿಮಗದು ಒಂದು ಸಂಕೇತದ ಮುಖಾಂತರ ಹೇಳ್ತು. ಅದೇ ರೀತಿ ನೀವು ಆ ಭಯವನ್ನು, ನಿಮ್ಮ ಮನಸ್ಸಿನಲ್ಲಿರುವಂಥ ಭಯವನ್ನು ನೀವು ಸಂಪೂರ್ಣವಾಗಿ ಸರಿಸಾಕಿಬಿಟ್ರಿ. ಈಗ
ಮೊದಲ ಒಂದು ಸಮಸ್ಯೆಗೆ ಹೆದರುವಂಥವ್ರು ಇವತ್ತು ಸಾವಿರ ಸಾವಿರ ಸಮಸ್ಯೆಗಳು ನಿಮ್ಮ ಎದುರಿಗೆ ಇದ್ದರೂ ಕೂಡ ನಿಮ್ಮ ಮುಖದಲ್ಲಿ ನಿಮ್ಮ ಮುಖದಲ್ಲಿರುವ ಮಂದಹಾಸವನ್ನು ಕಿತ್ಕೊಳ್ಳುವಂಥ ಶಕ್ತಿಯ ಸಮಸ್ಯೆಗಳು ಇಲ್ಲ. ಯಾಕಂದ್ರೆ ಈಗಿನ ಸಮಸ್ಯೆಗಳು ನೀವು ನೋಡುವ ದೃಷ್ಟಿಕೋನ ಬದಲಾಗಿಬಿಟ್ಟೈತಿ. ಅಲ್ಲಿ ಸಮಸ್ಯೆಗಳಿಂದ ಭಯ ಇಲ್ಲ. ಸಮಸ್ಯೆಗಳಿಂದ ಏನೈತಿ ಅಂದರೆ ಏನಾದರೂ ನಿಮಗೆ ಕೊಡುಗೆಯನ್ನು ಕೊಟ್ಟು ಹೋಗೋದಕ್ಕೆ ಬಂದಿರುವಂಥ ಗೆಸ್ಟ್ ಥರ ಆಗಿಬಿಟ್ಟಿವೆ ಈಗ ಅವು ಸಮಸ್ಯೆಗಳು ನಿಮ್ಗೆ. ಯಾವ ರೀತಿ ಅಂದ್ರೆ ಎಲ್ಲ ಸಮಸ್ಯೆಗಳು ನೋಡ್ತಾ ಇದ್ರೆ ಇದು ನನಗೆ ಇಂಥದ್ದೊಂದು ವಿಷಯವನ್ನು ಕೊಟ್ಟು ಹೋಗೋದಕ್ಕೆ ಬಂದಿರ್ತೀನಿ, ಇಲ್ಲ ಇದೊಂದು ಜೀವನದ ಒಂದು ಪಾಠವನ್ನು ಕಲಿಸೋದಕ್ಕೆ ಬಂದು ಹೋಗಿದೆ. ಇದು ಎಲ್ಲವೂ ಸಮಸ್ಯೆಗಳು ನನಗೆ ಒಂದಿಲ್ಲ ಒಂದು ರೀತಿಯಿಂದ ನನ್ನ ಜೀವನನ ರೂಪಿಸೋಕೆ ಬಂದಾವ ಅನ್ನೋ ಒಂದು ಮನಸ್ಥಿತಿ ನಿಮ್ಮದು ಬಂದುಬಿಟ್ಟಾಗ ಈಗ ಸಮಸ್ಯೆಗಳಿಂದ ನೀವು ವಿಚಲಿತರ ಆಗೋದಲ್ಲ, ಸಂತೋಷ ಪಡುವಂಥದ್ದು ಆ ಮನಸ್ಥಿತಿ ಈಗ ನಿಮ್ಮಲ್ಲಿ ಜಾಗೃತಗೊಂಡಿದೆ. ಇದಕ್ಕೆ ಕಾರಣ ನೀವು ಸ್ಪಿರಿಚುವಲ್ ಜರ್ನಿಗೆ ನಿಮ್ಮನ್ನು ನೀವು ತಯಾರು ಮಾಡ್ಕೊಂಡಿದ್ದೀರಿ ಅಂತ ಇದರ ಅರ್ಥ. ಇದು ನನಗಾದ ಸ್ವಂತ ಅನುಭವ. ಇದು ಇಷ್ಟು ರಾತ್ರಿಯಲ್ಲಿ ಇದನ್ನು ಎದ್ದು ಮಾಡಬೇಕಾದ ಉದ್ದೇಶ ಇಷ್ಟೇ. ಇದೊಂದು ಆನಂದದ ಪ್ರಯಾಣ. ಇದು ಇಷ್ಟು ದಿನ ಈಗ ಗೊತ್ತಿರಲಿಲ್ಲ ಇತ್ತಂದ್ರೆ ಯಾಕೆ ಈ ರೀತಿಯಾಗಿ ಮೊದಲೆಲ್ಲ ನನಗೆ ಒಂದು ಸಣ್ಣ ಸಮಸ್ಯೆ ಕೂಡ ಭಾಳಷ್ಟೊಂದು ಇದು ಮಾಡ್ತಾರೆ. ಆದರೆ ಇತ್ತೀಚೆಗೆ ನೋಡ್ತಾ ಇದ್ದರೆ ನನಗೆ ಯಾಕೋ ಒಂದು ರೀತಿ ನನ್ನಲ್ಲಿನ ಬದಲಾವಣೆ ಆಗ್ತಾಯಿದೆ ಅಂತ ನೀವು ಅನಿಸಿದ್ರು ಯಾಕನ್ನೋದು ಗೊತ್ತಿಲ್ಲ ಅವ್ರಿಗೆ ಇದೊಂದು ಉತ್ತರ ಅಷ್ಟೇ. ಯಾಕನ್ನೋದು ಗೊತ್ತಿಲ್ಲ ಅನ್ನೋರಿಗೆ ಇದೊಂದು ಉತ್ತರ. ಅದು ಒಂದೇ ದಿನದಲ್ಲಿ ಆಗಿರುವಂಥದ್ದಲ್ಲದ, ನಿಮಗೆ ಒಂದೇ ದಿನದಲ್ಲಿ ಆಗಿರುವಂಥದ್ದಲ್ಲ. ಸಾಕಷ್ಟು ಸಮಯನೂ ತೊಗೊಂಡಿದೆ. ಅದು ಸಾಕಷ್ಟು ಸಮಯನೂ ತೊಗೊಂಡಿದೆ. ಸಾಕಷ್ಟು ಅದರಿಂದ ನೀವು ಅಲ್ಲಿ ಆ ಜಾಗದಲ್ಲಿ ನೀವು ಸಾಕಷ್ಟು ಪಾಠಗಳನ್ನು ಕಲ್ತಿದ್ದೀರಿ. ಅಲ್ಲಿ ಕಲಿತು ಕೂಡ ನೀವು ಅಲ್ಲಿ ಆ ಒಂದು ಸಮಸ್ಯೆಗಳನ್ನ ಬಂದರೂ ಅದನ್ನ ಪರಿಹಾರ ಮಾಡ್ಕೊತ ಇದ್ದರು. ಎಲ್ಲ ಮಾಡಿನೂ ಅಲ್ಲಿಂದ ನೀವು ಸರಿಲಿಲ್ಲ, ಸಮಸ್ಯೆಗಳಿಗೆ ಹೆದರಲಿಲ್ಲ. ಅದರಿಂದ ಏನಾದರೂ ಒಂದು ಕಲ್ಕೋತನ ಬಂದ್ರಿ. ಆದರೆ ಮೊದಲಿರುವಂಥ ಭಯ, ಆತಂಕ ನಿಮ್ಮಲ್ಲಿ ಅದು ಬರ್ತಾ ಕಡಿಮೆ ಕೋತು ಬಂತು. ಅದಕ್ಕೆ ಯೂನಿವರ್ಸ್ ಏನು ಮಾಡ್ತಪ್ಪ ಅಂತಂದ್ರೆ ಮೊದಲು ನಿಮ್ಮೊಳಗಿರುವಂಥ ಭಯನ ತೆಗೆದು ಹಾಕಿಬಿಟ್ರೆ ಯಾವುದು ಕಿರಿಕಿರಿನೇ ಇರೋದಿಲ್ಲಲ್ಲ. ಆ ಭಯನ ತೆಗೆದುಕೊಳ್ಳಿ. ಇದರಿಗೆ ಬರೀ ಸಮಸ್ಯೆಗಳು ಕಾಣಕತ್ತಂದ್ರೆ ಅದು ಭಯ ಹೋಯಿತು ಅಂದ್ರೆ ಮನಸ್ಸಿನೊಳಗಿರುವಂಥ ಭಯನೇ ಹೋಗಿಬಿಡ್ತು ಅಂತಂದ್ರೆ ಅಲ್ಲಿ 99% ಕೆಲಸ ಮುಗೀತು ಅಂತ ಅರ್ಥ. ಅದು ಅಲ್ಲಿ ಅವನು ನೋಡೋ ದೃಷ್ಟಿಕೋನ ಬದಲಿ ಆಗಿಬಿಡುತ್ತದು. ಅಲ್ಲಿ ಕೆಲವರಿಗೆ ಬೆಟ್ಟದಷ್ಟು ದೊಡ್ಡದಾಗಿ ಕಾಣುವಂಥ ಸಮಸ್ಯೆ, ಕೆಲವರಿಗೆ ಬೆಟ್ಟದಷ್ಟು ದೊಡ್ಡದಾಗಿ ಕಾಣುವಂಥ ಸಮಸ್ಯೆ ನಿಮಗೆ ಒಂದು ಸಾಸಿವೆ ಕಾಳಿಗಿಂತಲೂ ಚಿಕ್ಕದಾಗಿ ಕಾಣುವಂಥದ್ದು. ಕಾರಣ ಇಷ್ಟೇ, ನೋಡೋ ದೃಷ್ಟಿಕೋನ ಅಷ್ಟೇ. ನೋಡೋ ದೃಷ್ಟಿಕೋನ ಅದು ಯಾರು ಯಾವ ವಿಷಯದ ಬಗ್ಗೆ ಅರ್ಥ ಮಾಡಿಕೊಂಡಿರೋದಿಲ್ಲಲ್ಲ ಅವರಿಗದು ತುಂಬ ದೊಡ್ಡದಾಗಿ ಕಾಣುತ್ತದು. ಯಾರು ಆ ವಿಷಯದ ಬಗ್ಗೆ ಅಧ್ಯಯನ ಮಾಡಿರ್ತಾರೋ ಅದು ಅವರಿಗೆ ತುಂಬ ಸರಳಾಗಿಬಿಡುತ್ತೆ. ಈ ಒಂದು ಸ್ಥಿತಿ ಒಳಗೆ ನೀವು ಅದೀರಿ. ಅದಕ್ಕೆ ಈ ಒಂದು ಸಂದೇಶನ ಇಷ್ಟು ರಾತ್ರಿ ಆದರೂ ಕೂಡ ನೋಡಿ 2 ಗಂಟೆ ಆಯ್ತು. ಈಗ ರಾತ್ರಿ 2 ಗಂಟೆ ಆಯಿತು. ಇದನ್ನು ನೀವು ಮುಟ್ಟಿಸ್ಬೇಕಾಗ್ತದೆ. ಅದಕ್ಕೆ ಈ ಬ್ರಹ್ಮಾಂಡೀಯ ಪಯಣದಲ್ಲಿ ಯೂನಿವರ್ಸ್ ಮುಖಾಂತರ ನಾನು ನಿಮಗೆ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಮುಂದಿನ ಪಯಣದಲ್ಲಿ ನಿಮಗೆ
ಯಾರಿಗೆಲ್ಲ ಅದು ಇನ್ನೂ ಹೆಚ್ಚಿನ ವಿಷಯಗಳು ತಿಳ್ಕೊಬೇಕಂತಂದ್ರೆ ನನ್ನ ನಂಬರ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ನನ್ನ ನಂಬರೇ ಕೊಟ್ಟಿರ್ತೀನಿ. ನನ್ನ ನಂಬರಿಗೆ ನೀವು ಫೋನ್ ಮಾಡಿರಿ. ನಿಮಗೇನೋ ಅದರ ಈ ರೀತಿಯ ಅನುಭವಗಳು ನಿಮ್ಗೆ ಆಗ್ತಿದ್ದರೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೋಬೋದು ನೀವು. ಮತ್ತು ಇದರಿಂದ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ನಿಮ್ಮಲ್ಲಿ ಇನ್ನೂ ಕೆಲವೊಂದಿಷ್ಟು ಏನಾದರೂ ಪ್ರಶ್ನೆಗಳಿದ್ರೆ ಅವನ್ನು ಕೇಳಿಕೊಂಡು ನೀವು ಅದಕ್ಕೆ ಉತ್ತರವನ್ನು ಪಡಿಬೋದು. ಸರಿ, ಸ್ಪಿರಿಚುವಲ್ ಜರ್ನಿಯ ಪ್ಯೂರ್ ಸೋಲ್ಸ್ಗಳಿಗೆ ನನ್ನ ಅನಂತ ಧನ್ಯವಾದಗಳು.